ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಬಿಡಿ. ಸೊ ಇವತ್ತಿನ ದಿನ ಭೀಮನ ಅಮಾವಾಸ್ಯೆ ಅಲ್ಲ, ಸೊ ನಾನು ಸಿಂಪಲಾಗೇ ಮಾಡ್ಕೊತೀನಿ. ಸೊ ಲೇಟ್ ಆಗಿಬಿಡ್ತು, ಬನ್ನಿ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಯಾವಾಗೂ ಆಗಬೇಕಾಗಿತ್ತು ವಿಡಿಯೋ, ಸ್ವಲ್ಪ ಡಿಲೇ ಆಗಿಬಿಟ್ಟು, ಸ್ವಲ್ಪ ತುಂಬ ಡಿಲೇ ಆಯಿತು. ಯಾಕೆಂದರೆ ಪ್ರೆಸೆಂಟ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ಕೊತಾ ಬಂದೆ. ಇದು ಹಿಂದಕ್ಕೆ ಹೋಗ್ಬಿಟ್ಟಿತ್ತು ವಿಡಿಯೋ. ಸೊ ವೈ ನಾಟ್ ಈಗ ಅಪ್ಲೋಡ್ ಆದರೂ ಮಾಡೋಣ. ನನಗೆ ಯೂಟ್ಯೂಬ್ ಸ್ಕ್ರೋಲ್ ಮಾಡ್ತಾಯಿದ್ರೆ ಭೀಮನ ಅಮಾವಾಸ್ಯೆ ವೀಡಿಯೋಸ್ ಕೂಡ ಈಗ ತಾನೇ ಅಪ್ಲೋಡ್ ಮಾಡ್ತಾ ಇದ್ದಿದ್ದು, 1-3 ವೀಡಿಯೋಸ್ ನೋಡಿದೆ ನಾನು. ಸೊ ಹಾಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿಸಿ ಮಾಡ್ತಾಯಿದ್ದೆ. ಇಲ್ಲೆಲ್ಲ ಪೂಜೆ ಎಲ್ಲ ಮುಗೀತು ಗೈಸ್. ಪೂಜೆ ಮುಗಿತು, ಇಲ್ಲೆಲ್ಲ ಸ್ವಲ್ಪ ಮಾತಾಡ್ಕೊತಾ ಇದ್ವಿ. ಇಲ್ಲಿ ಈ ಔಟ್ಫಿಟ್ ಹೇಗೆ ಕಾಣ್ತಾ ಇದೆ ಕಮೆಂಟ್ ಮಾಡಿ. ನನಗೆ ತುಂಬಾ ಇಷ್ಟ ಆಯಿತು. ಸ್ಯಾರಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಪೂಜೆ ಎಲ್ಲ ಆದ ನಂತರ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನೋಡೋಣ. ಅದಾದಮೇಲೆ ಅವ್ರಿಗೂ ಸ್ವಲ್ಪ ಆಫೀಸ್ ಇತ್ತಲ್ವ, ಸೊ ಅವ್ರಿಗೆ ಅವತ್ತಿನ ದಿನ ಆಫೀಸ್ಗೆ ಹೋಗಬೇಕಾಗಿತ್ತು. ನನ್ನ ಮನೇಲಿ ಏನೂ ತಯಾರಿ ಮಾಡ್ಕೊಂಡಿದ್ದಿಲ್ಲ, ಹಾಗಾಗಿ ಹೊರಗಿಂದನೇ ನಾನು ಟಿಫನ್ ತಿಂಡಿ ಮಾಡಿಸ್ಕೊಂಡು. ಸೊ ನಾನು ತಿಂಡಿ ಏನು ಮಾಡ್ಕೊಂಡಿದ್ದಿಲ್ಲ. ಸೊ ಲೇಟ್ ಆಯಿತು, ಬೆಳಗಿನ ಜಾವ ಎದ್ದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು, ಅಮಾವಾಸ್ಯೆ ಎಲ್ಲ ಪೂಜೆಲಿ ಸ್ವಲ್ಪ ಲೇಟ್ ಆಯಿತು, ತಿಂಡಿ ಮಾಡ್ಕೊಳಕ್ಕಾಗಿಲ್ಲ. ಸೊ ಅವ್ರು ಡ್ಯೂಟಿಗೆ ಹೋಗಿದ್ದಾರೆ. ನಾನು ಸ್ವಲ್ಪ ತಿಂಡಿ ಮಾಡ್ಕೊಂಡು ಸ್ವಲ್ಪ ಲೇಟ್ ಆಗಿಬಿಟ್ಟು 10:30 ಆಯಿತು. ಹುಡುಗರು ಸ್ವಲ್ಪ ಹಸಿವಾಗ್ತಾ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಟಿಫಿನ್ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೋಬೇಕು. ಸೊ ಗೈಸ್, ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಹೇಗಿದ್ದಾವೆ ಸ್ವಲ್ಪ ಕಮೆಂಟ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವಾಗಲೂ ವಿಡಿಯೋ ಅಪ್ಲೋಡ್ ಮಾಡ್ತೀನೋ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ. ಸೊ ಹಾಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ರಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟು ಕಮ್ಮಿಂಗ್ ಬ್ಲಾಗ್ಸ್ ಎಲ್ಲ ಚೆನ್ನಾಗಿದ್ದಾವೆ. ನೆಕ್ಸ್ಟ್ ಇವೆಲ್ಲ ಹೇಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ? ಸ್ವಲ್ಪ 2 ಡೇಸ್ ಬ್ಯಾಕೆ ನಾನು ನಾನು 2 ಡೇಸ್ ಮುಂಚೆಯಿಂದ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಇತ್ತಲ್ಲ. ಸೊ ಹಾಗಾಗಿ ಮನೆ ಕ್ಲೀನಿಂಗಲ್ಲಿ ನಾನು ತೋರ್ಸೋಕ್ಕಾಗಿಲ್ಲ ಗೈಸ್. ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ಸ್ವಲ್ಪ ಇದೆ, ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಸೊ ಬರ್ತಾ ಇದ್ದಾವೆ ಒನ್ ಬೈ ಒನ್ ಹಬ್ಬಗಳು. ನೆಕ್ಸ್ಟ್ ಇವಾಗ ಬರೋದು ಫಸ್ಟ್ ಫ್ರೈಡೇ, ಶುಕ್ರವಾರ. ಸೆಕೆಂಡ್ ಫ್ರೈಡೇ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ. ಸೊ ಹೇಗೆ ಮಾಡ್ಕೊಂಡಿದ್ದೀರಾ? ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ? ಯಾವ ಥರ ಮಾಡ್ಕೊತಿದ್ದೀರಾ ಪ್ರಿಪ್ರೇಷನು ಅಂತ ಶೇರ್ ಮಾಡ್ಕೊಳ್ರಿ. ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೊ ಸ್ಟಾರ್ಟ್ ಮಾಡಿದ್ರೆ ನಾನು ಬ್ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ, ತೋರಿಸ್ತೀನಿ ಅದನ್ನೂ. ನೆಕ್ಸ್ಟ್ ಸ್ಯಾರಿ ಪರ್ಚೇಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸ್ಯಾರಿ ಇವಾಗೆಲ್ಲ ಟ್ರೆಂಡಿಂಗ್ ಕಲರ್ಸ್ ಎಲ್ಲ ಇದ್ದಾವಲ್ಲ. ಸೊ ರೆಡ್, ಗ್ರೀನು ಎಲ್ಲ ಅಂದ್ಕೊಂಡಿದ್ದೀನಿ ಗೈಸ್. ನೋಡೋಣ ಹೇಗಾಗುತ್ತಾ ತೋರಿಸ್ಕೊಂಡು ಹೋಗ್ತೀನಿ ನೀವೇ. ಓಕೆನಾ? ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಬಾಯ್ ಮ್ಯಾಮ್. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸೊ ಈ ಥರ ಟಿ ವಿ ನೋಡ್ಕೊಂತ ಟಿಫಿನ್ ಮಾಡೋ ಅಭ್ಯಾಸ ಯಾರಿಗಿದೆ? ಹಾಗೆ ಟಿ ವಿ ನೋಡ್ಕೊಂತ ತಿಂಡಿ, ಲಂಚ್, ಡಿನ್ನರು ಮಾಡೋ ಅಭ್ಯಾಸ ಯಾರಿಗಿದೆ ಕಮೆಂಟ್ ಮಾಡಿ. ನಾನು ಟಿ ವಿ ಹಚ್ಕೊಂಡು ತಿಂಡಿ ತಿನ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ ಎಲ್ಲ ನೈಟ್ ಡಿನ್ನರ್ ಮಾಡ್ಕೊಂಡು ಟಿ ವಿ ಹಚ್ಕೊತೀನಿ. ನಾನು ಟಿ ವಿ ಹಚ್ಕೊಂಡು ಊಟ ಮಾಡ್ತೀನಿ. ಅದನ್ನೇನೋ ಅಭ್ಯಾಸ ಆಗೋಗಿದೆ. ಹಂಗಂತೇಳಿ ಟಿ ವಿಯಲ್ಲಿ ಮುಳುಗೋಗಲ್ಲ, ಲೈಟಾಗಿ ನೋಡ್ಕೊಂಡ್ರೆ ನಾನು ತಿಂತಾ ಇರ್ತೀನಿ ಟಿ ವಿ ಹಚ್ಕೊಂಡು. ಯಾರೆಲ್ಲ ಸೀರಿಯಲ್ ನೋಡ್ತೀರಾ? ಕನ್ನಡದಲ್ಲಿ ಸೀರಿಯಲ್ ಯಾರನ್ನೆಲ್ಲ ನೋಡ್ತೀರಾ? ಕನ್ನಡದಲ್ಲಿ ರಾಮಾಚಾರಿ, ನಿನಗಾಗಿ, ಇನ್ನೊಂದು 2-3 ಸೀರಿಯಲ್ ನೋಡ್ತೀನಿ ನಾನು ವೆಬ್ಸೈಟ್ ಇದರಲ್ಲಿ, ಹಾಟ್‌ಸ್ಟಾರಲ್ಲಿ. ಔಟ್ಸೈಡ್ ಫುಡ್ಡು ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ ಗೈಸ್. ಅವತ್ತಿನ ದಿನ ಹಾಗೆ ತಿನ್ಕೊತಾ ಇದ್ವಿ. ಇವನಿಲ್ಲಿತ್ತು ಫೀಲ್ ಆಗ್ತಾ ಇದ್ದ, ನಾನು 2 ಮಾತು ಬೈದಿದ್ದಲ್ವ. ಸೊ ಹಾಗಾಗಿ ಹಾಗೆ ಮಾಡ್ಕೊಂಡು ಫೀಲ್ ಆಗ್ತಾ ಇದ್ದೆ. ನಾನು ನಮಿಸ್ತಾ ಇದ್ದೆ. ಎಷ್ಟು ಹಠ ಮಾಡ್ತಾನಂದ್ರೆ ಅವನು ತುಂಬಾ ಹಠ ಮಾಡ್ತಾಯಿದ್ದ. ಹಾಗಾಗಿ ಒಂದು ಬೈದಿದ್ದಕ್ಕೋಸ್ಕರ ಅವನು ಹಟ್ಟಾಗ್ತಾನೆ. ಇತ್ತೀಚಿನ ಜನ್ರೇಷನ್ ಹುಡುಗರು ಎಷ್ಟು ಸ್ವಲ್ಪ ಬೈದರೆ, ಸ್ವಲ್ಪ ಹಠ ಮಾಡ್ತಾರಂತ ಬೈದರೆ, ಒಂದೇಟು ಹೊಡೆದ್ರೆ ಎಷ್ಟು ಫೀಲ್ ಆಗ್ತೇವೆ ಅಂತಂದ್ರೆ, ಆ ಫೀಲ್ ಆಗೋದು ನೋಡಿ ಇನ್ನೊಂದು ಸಾರಿ ಬೈಯೋದು ಬೇಡ, ಹೊಡೆಯೋದು ಬೇಡ ಅನಿಸುತ್ತೆ. ಅಷ್ಟು ಫೀಲ್ ಆಗ್ತೇವೆ ಈಗಿನ ಜನ್ರೇಷನ್ ಹುಡುಗರು. ಸೊ
ಜಾಸ್ತಿ ಹೊಡೆಯೋಕ್ಕೂ ಹೋಗಲ್ಲ, ಬೈಯೋಕ್ಕೂ ಹೋಗಲ್ಲ ಅನಿಸ್ಬಿಟ್ಟತೆ. ಸೊ ಅವತ್ತಿನ ದಿನ ಹೇಗಿತ್ತು ಏನಂತ ಅಂದರೆ ನಾನು ಬೇಗ ಫುಲ್ ಡೇ ಅಂದರೆ ಅವತ್ತಿನ ದಿನ 2 ಡೇಸ್ ಬ್ಯಾಕು ಫುಲ್ ನಾನು ಕ್ಲೀನಿಂಗ್ ಇತ್ತಲ್ವ, ಸೊ ಸುಸ್ತಾಗಿ ಹೋಗಿಟ್ಟಿದ್ದೆ. ಹಾಗಾಗಿ ನಾನು ಟಿಫಿನ್ನು ಮಾಡ್ಕೊಳಕ್ಕಾಗಲಿಲ್ಲ. ನೋಡೋಣ ಅಂತೇಳ್ಬಿಟ್ಟು ಹೊರಗಿಂದ ತರಿಸ್ಕೊಂಡಿದ್ವಿ. ಯಾಕಂದರೆ ನೆಕ್ಸ್ಟ್ ಬರೋ ವಾರ ವರಮಹಾಲಕ್ಷ್ಮಿ ಹಬ್ಬ ಇತ್ತು ಗೈಸ್ ಅವತ್ತು. ಸೊ ಕ್ಲೀನಿಂಗ್ ಇತ್ತಲ್ವ, ಕ್ಲೀನಿಂಗು ಶಾಪಿಂಗು ಎಲ್ಲ ಸ್ವಲ್ಪ ಸುಸ್ತಾಗೋಗಿತ್ತು ಮನೆಯಲ್ಲಿ. ಹಾಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡೋಣ ಬೇಡ ಅಂತ ಅಂದ್ಕೊತಾ ಇದ್ದೆ. ಸೊ ನೋಡೋಣ, ಕಷ್ಟ ಬಿದ್ದು ವಿಡಿಯೋ ಮಾಡಿನಲ್ವ, ಅಪ್ಲೋಡ್ ಮಾಡೋಣ ಅಂತೇಳ್ಬಿಟ್ಟು ಈಗ ಎಡಿಟಿಂಗ್ ಮಾಡ್ಕೊತಾ ಇದ್ದೀನಿ ಗೈಸ್. ಹೇಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಹೊಸದಾಗಿ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೋಟಿಫಿಕೇಷನ್ ನಾನು ಯಾವಾಗಲಾದರೂ ಅಪ್ಲೋಡ್ ಮಾಡಿದ್ರೆ ಪಟ್ ಅಂತ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಸೊ ಆಲ್ರೆಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ತುಂಬ ಧನ್ಯವಾದಗಳು. ವೆಲ್ಕಮ್ ಟು ಅವರ್ ನ್ಯೂ ಫ್ಯಾಮಿಲಿ. ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಹಾಗಾಯಿತು, ನಂದು ಇನ್ನೂ ಕಂಟಿನ್ಯೂ ಆಗ್ತಾ ಇರುತ್ತೆ ವಿಡಿಯೋ. ನಾನು ಕಂಕಣ ಕಟ್ಟೋಣ ಅಂತ ಹೇಳ್ಬಿಟ್ಟು ಕಂಕಣ ಮಾಡಿದ್ದೀನಿ, ಬಟ್ ನಾನು ಮಾಡಿದ್ದೀನಿ ಜಗಳದಲ್ಲಿ ಸ್ವಲ್ಪ ಲೇಟ್ ಆಗಿಬಿಟ್ಟು ಅವ್ರ ಬರೀ ಲೇಟ್ ಆಯಿತು. ಸೊ ಅದು ಮರ್ತ್ಬಿಟ್ಟಿದ್ದೀನಿ ಗೈಸ್. ಸೊ ಈವ್ನಿಂಗ್ ಬಂದಮೇಲೆ ಅವ್ರಿಗೆ ಸ್ವಲ್ಪ ಇನ್ನೊಂದ್ಸರಿ ಕಟ್ಟಿ ನಮಸ್ಕಾರ ಮಾಡಬೇಕು. ಸೊ ಇಷ್ಟೇ ಗೈಸ್, ನೋಡೋಣ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಆಗುತ್ತೋ ಗೊತ್ತಿಲ್ಲ. ಸೊ ನಾಳೆ ಕಂಟಿನ್ಯೂ ಮಾಡ್ತಿದ್ದೆ ಗೊತ್ತಿಲ್ಲ. ಸೊ ಇವಾಗೇನೂ ಇಲ್ಲ, ಮಳೆ ಬರ್ತಾ ಇದೆ. ಸ್ವಲ್ಪ ನಾನು ಕಾಫಿ ಟೀ ಏನಾದರೂ ಮಾಡ್ಕೊಂಡು ಕೊಡಿನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹಾಗೆ ಅವತ್ತಿನ ದಿನ ಹೊರಗಡೆ ಸ್ವಲ್ಪ ಮಳೆ ಹನಿ ಬೀಳ್ತಾ ಇದ್ದು. ಸೊ ಚೆನ್ನಾಗಿತ್ತು ಕ್ಲೈಮೇಟು, ಕೋಲ್ಡ್ ಅಂತ ಹೇಳ್ಬಿಟ್ಟು ಕಾಫಿ ಅಥವಾ ಟೀ ಮಾಡ್ಕೊಂಡು ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು. ಕಾಫಿ ಮಾಡ್ಕೊಂಡು ಕುಡಿತಾ ಇಲ್ಲ, ಕಾಫಿ ಮಾಡ್ಕೊತಾನೆ ಸ್ವಲ್ಪ ಅದೆಲ್ಲ ನಾನು ಕ್ಲೀನ್ ಮಾಡೋದೆಲ್ಲ ತೋರಿಸ್ತಾ ಇದ್ದೆ ಗೈಸ್. ಇಲ್ಲಿ ತುಂಬಾ 2 ಡೇಸ್ ತುಂಬಾ ಕಷ್ಟಪಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ತೆಕ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ, ಇದೆಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ಸೊ 2 ಡೇಸಿಂದ ವಾಶ್ ಮಾಡ್ಕೊತಾನೆ ಇದ್ದೀನಿ. ನೋಡಿ ಇದೆಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ಇದು ವಾಷಬಲ್, ನಾನು ಇದನ್ನು ಮೀಶೋದಲ್ಲೇ ತೊಗೊಂಡಿದ್ದು. ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದೆಲ್ಲ. ಸೊ ಅದು ಹಿಂದೆ ಎಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ. ಜಾರ್ಸ್ ಎಲ್ಲ ಇವೆಲ್ಲ ಗ್ಲಾಸ್ ಜಾರೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಲ್ವಾ. ಸೊ ಇದೆಲ್ಲ ಗ್ಲಾಸ್ ಜಾರ್ಸ್, ಇದೆಲ್ಲ ಗ್ಲಾಸ್ ಜಾರ್ಸ್ ಇದೆಲ್ಲ. ಸೊ ಇದೆಲ್ಲ ಗ್ಲಾಸು. ಸೊ ಎಲ್ಲ ತೆಗೆದು ವಾಶ್ ಮಾಡಿಕೊಂಡು ಎಣ್ಣೆ ಎಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಸ್ವಲ್ಪ ಕ್ಲೀನಾಗಿದೆ. ಕಿಚನೆಲ್ಲ ಸ್ವಲ್ಪ ಶಿಂಕಲ್ಲಿ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ 2 ಡೇಸಿಂದ ಇದೆ ಕ್ಲೀನಿಂಗ್ ಆಗ್ತಾ ಇದೆ. ನೆಕ್ಸ್ಟ್ ಇವಾಗ ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತಲ್ವ ಗೈಸ್, ನಾಳೆಯಿಂದ ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತೆ. ಸೊ ಶ್ರಾವಣ ಮಾಸಕ್ಕೆ ನೀವೆಲ್ಲ ಏನು ಪ್ರಿಪೇರ್ ಮಾಡ್ಕೊಂಡಿದ್ದೀರಾ, ನೀವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀರಾ. ಸೊ ವರಮಹಾಲಕ್ಷ್ಮಿ ಪೂಜೆ ಹೇಗೆ ಮಾಡ್ಕೊತಿದ್ದೀರಾ, ಅವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆನಾ, ಅದೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಪ್ರತಿಯೊಂದು ಕಮೆಂಟ್ ನೋಡ್ತೀನಿ, ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಕಮೆಂಟ್ ಮಾಡ್ತಿದ್ದೀರಾ ತುಂಬ 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 ಥ್ಯಾಂಕ್ಸ್. ಇವಾಗ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಗೈಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್ ಯಾರೆಲ್ಲ ಹೇಗೆ ಮಾಡ್ಕೊಂಡಿದ್ದೀರಾ ವರಮಹಾಲಕ್ಷ್ಮಿ ಹಬ್ಬ, ಸೊ ಪ್ರಿಪ್ರೇಷನ್ ಇವೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ, ಅದೆಲ್ಲ ಸ್ವಲ್ಪ ಕಮೆಂಟ್ ಮಾಡಿ. ಸೊ ನಾನು ನಿನ್ನೆ ಸ್ವಲ್ಪ ನಾನು ಸ್ಯಾರಿ ಪರ್ಚೇಸ್ ಮಾಡಿದ್ದಲ್ವ, ಸೊ ಸ್ಟಿಚಿಂಗ್ ಕೊಟ್ಟು ಮಾಡಿದ್ದೀನಿ. ಸೊ ಮಳೆ ಬರ್ತಾ ಇತ್ತು, ವಿಡಿಯೋ ಮಾಡೋಕ್ಕಾಗಿಲ್ಲ ಗೈಸ್. ಸೊ ಈವ್ನಿಂಗ್ ಹೋಗಿ ಸ್ಟಿಚಸ್ ಕೊಟ್ಟು ಬಂದಿದ್ದೆ. ಸೊ ಅವರು ಸಂಡೇ ಅಥವಾ ಮಂಡೇ ಕೊಡ್ತೀನಿ ಅಂತಂದಿದ್ದಾರೆ. ಸೊ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡು ಸ್ಟಾರ್ಟ್ ಆಗಿದೆ ನಾವು ಆಲ್ರೆಡಿ ಅಂತೇಳಿ ಕಮೆಂಟ್ ಮಾಡಿ. ಸೊ ನಂದು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಯಾರಿ ಒಂದು ಸ್ಟಿಚ್ ಮಾಡ್ಸೋಕೆ ಹಾಕಿದ್ದೀನಿ ಗೈಸ್. ಸೊ ಅದು ಬಂದಮೇಲೆ ನೋಡಬೇಕು ಯಾವ ಥರ ಸ್ಟಿಚ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಇವತ್ತಿನ ಬ್ಲಾಗ್ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಹೇಗೆ ಹೋಗುತ್ತೋ ಗೊತ್ತಿಲ್ಲ, ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸೊ ಎಂಡ್ ಮಾಡೋಣ ಅಂದ್ಕೊತಿದ್ದೀನಿ. ಸೊ ಮಳೆ ಬೇರೆ ಬರ್ತಾ ಇದೆ, ಇವರಿಬ್ಬರು ಜಗಳ ಆಡ್ತಿದ್ದಾರೆ ಹುಡುಗರು ಬೇರೆ. ಸೊ ಅವನ್ನ ನೋಡ್ಕೋಬೇಕು. ಅವಳು ಸ್ವಲ್ಪ ಇಬ್ರಿಗೂ ಫುಲ್ ಕೋಲ್ಡ್ ಆಗಿದೆ, ಸ್ವಲ್ಪ ಮೈ ಬೆಚ್ಚಗಾಗಿದೆ 2 ಡೇಸಿಂದ. ಸೊ 2 ಡೇಸಿಂದ ನಾನು ಟ್ಯಾನಿಕ್ ಅಥವಾ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ, ಮನೆ ಮದ್ದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಕಡಿಮೆ ಆಗಿದೆ, ಆದಷ್ಟು ಕಡಿಮೆ ಆಗಿದೆ. ನಾನು ಆದಷ್ಟು ಒಂದು 2 ಡೇಸ್ ಮನೆ ಬಂದು ಯೂಸ್ ಮಾಡ್ತೀನಿ. ಮನೇಲಿ ಮಾಡಿರೋಂಥ
ಮೆಡಿಸಿನ್ ಯೂಸ್ ಮಾಡ್ತೀನಿ ಗೈಸ್. ಅದಾದಮೇಲೆ 2 ಡೇಸ್ ಇನ್ನೂ ಕಡಿಮೆ ಆಗಿಲ್ಲ ಅಂದರೆ ಆಮೇಲೆ ನಾನು ಡಾಕ್ಟರ್ ಹತ್ರ ಹೋಗ್ತೀನಿ. ಎಲ್ಲ ಟೈಮಲ್ಲಿ ಮನೆಯಲ್ಲಿ ಮಾಡಿರೋ ಮೆಡಿಸಿನ್ ಯೂಸ್ ಆಗಲ್ವಲ್ಲ, ಸೊ ಹಾಗಾಗಿ ನಾನು 2 ಡೇಸ್ ಯೂಸ್ ಮಾಡ್ತೀನಿ. ಅದು ಇನ್ನೂ ಕಡಿಮೆ ಆಗಿಲ್ಲ ಅಂತಲೇ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಬರ್ತೀವಿ. ಆ್ಯಂಡ್ ಅದು 2 ಡೇಸ್ ಯೂಸ್ ಮಾಡಿದ್ದೀನಿ ಗೈಸ್, ಕಡಿಮೆ ಆಗ್ತಾ ಇದೆ. ಮೂಗ್ ಸೋರು ಸ್ವಲ್ಪ ಕಡಿಮೆ ಆಗಿದೆ, ಕೋಲ್ಡ್ ಕಡಿಮೆ ಆಗಿದೆ ಸ್ವಲ್ಪ. ಸೊ ನಾಳೆ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ನಿಮಗೆ ಈ ಥರ ಎಲ್ಲ ಮನೇಲಿ ಮಾಡಿರೋ ಮೆಡಿಸಿನ್ ಏನಾದರೂ ಹೋಮ್ ರೆಮಿಡಿ ಬೇಕು ಅಂದರೆ ಕೇಳಿ, ಕಮೆಂಟ್ ಮಾಡಿ, ನಾನು ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲು, ಯೂಸ್ ಮಾಡಿದ್ರೆ ಸಾಕು. ಮುಂದೆ ಕೋಲ್ಡು ಕಡಿಮೆ ಆಗುತ್ತೆ, ಮಕ್ಕಳಿಗೆ ಕೋಲ್ಡ್ ಎಲ್ಲ ಬರಲ್ಲ. 1 ಇಯರ್ ಬೇಬಿ ಅಥವಾ 2 ಇಯರ್ಸ್ ಬೇಬಿಗೆ ಅದು ಯೂಸ್ ಮಾಡ್ಬೋದು. ಸೊ ಅದನ್ನೇ ಇನ್ನೊಂದು ಯೂಸ್ ಮಾಡಿದ್ದೀನಿ, ಕಡಿಮೆ ಆಗಿದೆ. ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ಮುಂದೆ ಬ್ಲಾಗಲ್ಲೇ ನಿಮಗೆ ಅದು ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ. ತುಂಬ ಸಿಂಪಲ್ಲು, ಮನೆಯಲ್ಲೇ ಇರುವಂತಹ ರೆಮಿಡೀಸ್ ಯೂಸ್ ಮಾಡ್ಬೋದು. ಸೊ ಕಡಿಮೆ ಆಗ್ತಾ ಇದೆ ಇಬ್ಬರಿಗೂ ಕೋಲ್ಡು ಸ್ವಲ್ಪ ಮೈ ಬಿಚ್ಚಿರಕ್ಕಿಂತ ಕಡಿಮೆ ಆಗಿದೆ. ಸೊ ನೆಕ್ಸ್ಟ್ ನಾನು ಇವಾಗೆಲ್ಲ ಸ್ವಲ್ಪ ಆಟ ಆಡ್ತಾ ಇದ್ದಾರೆ ಅಂತ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿದ ತಕ್ಷಣ ಬಂದುಬಿಡ್ತಾರೆ ಯಮ್ಮ ಅಂತಲ್ಲಮ್ಮ ಅಂತೋ. ಸೊ 2 ಡೇಸಿಂದ ತುಂಬ ಹಠ ಮಾಡ್ತಾಯಿದ್ರು, ಮಲಗ್ತಾನೆ ಇದ್ದಿಲ್ಲ ಅಸಲು. ಮಿಡಿಲಲ್ಲಿ ಎದ್ದೊಳೋದು ನೋಡಿ, ವಾಯ್ಸ್ ಕೇಳಿಸ್ತಾ ಇದ್ದೀನಿ. ನಿನ್ನೆ 2 ಡೇಸಿಂದ ವಾಯ್ಸ್ ಸ್ವಲ್ಪ ಬರ್ತಾ ಇದೆ. ಮೊನ್ನೆದ ಮೂಗು ಮುಗಿಸ್ಕೊಂಡಿತ್ತಲ್ಲ, ಸ್ವಲ್ಪ ಡಲ್ಲಾಗಿ ಕೂತ್ಕೊಂಡಿದ್ರು ಇಬ್ಬರು. ನಮಗೆ ಮಕ್ಕಳಿಗೆ ಸ್ವಲ್ಪ ಏನಾದರೂ ಚೆನ್ನಾಗಿ ಇಲ್ಲ, ಅವರು ಡಲ್ ಇದ್ದಾರೆ ಅಂತಂದರೆ ಪೇರೆಂಟ್ಸಿಗೆ ಎಷ್ಟಿರುತ್ತಲ್ವ, ಅದೇ ಮುಟ್ಬಾರ್ದು. ಪೇರೆಂಟ್ಸಿಗೆ ಅದೇ ಸ್ವಲ್ಪ ಚಿಂತೆ ಇರುತ್ತೆ, ಏನಪ್ಪ ಹೀಗೆ ಅಂತ ಹೇಳ್ಬಿಟ್ಟು. ಸೊ ಅದೇ ಚಿಂತೆ ಇರುತ್ತೆ ಪೇರೆಂಟ್ಸ್ಗೆ, ಏನು ಮಾಡಬೇಕಪ್ಪ ಇದ್ದಂಗೆ ಈ ಥರ ಮಕ್ಕಳಿಗೆ ಕೋಲ್ಡು ಫೀವರ್ ಬಂದಿದ್ದೆಲ್ಲ ಥರ ಚಿಂತೆ ಇರುತ್ತೆ. ಸೊ ಯಾವ ಪೇರೆಂಟ್ಸ್ಗೂ ಇದ್ದೇ ಇರುತ್ತೆ ಭಯ, ಯಾರಿಗೂ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಆ ಥರ ಬಂದಾಗ ಭಯ ಪಡಬೇಡಿ. ನಾನು ಫಸ್ಟಿಗೆಲ್ಲ ತುಂಬ ಭಯ ಪಟ್ಟು ಅಮ್ಮಗೆ ಫೋನ್ ಮಾಡ್ತಾ ಇದ್ದೆ, ಅವ್ರಿಗೆ ಫೋನ್ ಮಾಡ್ತೀನಿ, ಇವ್ರಿಗೆ ಫೋನ್ ಮಾಡ್ತಾ ಇದ್ದೆ, ಏನು ಮಾಡ್ಬೋದು ಅಂತ ಕೇಳ್ತಾ ಇದ್ದೆ. ಸೊ ಭಯ ಪಡಕ್ಕೆ ಹೋಗ್ಬಿಡಿ. ಫಸ್ಟು ನೀವು ರಿಯಲೈಸ್ ಆಗಬೇಕು, ಹೌದು ಇದು ಕಾಮನ್, ನೋ ವೈಶೋ ಕಾಮನ್ ಅಂತ ಹೇಳ್ಬೇಕು, ಅನ್ಕೋಬೇಕು. ಸೊ ಕಾಮನ್ ಇದು, ನೋಡೋಣ ಮಕ್ಕಳಿಗೆ ಸ್ವಲ್ಪ ಭಯ ಪಡೆದೇ ನಾವು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ರಿಯಲೈಸ್ ಆಗಬೇಕು. ನಾನು ಸ್ವಲ್ಪ ಫಸ್ಟಿಗೆ ಡೆಲಿವರಿ ಆದಾಗ ತುಂಬಾ ಭಯ ಪಡ್ತಿದ್ವಿ. ಸೊ ಯಾರೂ ನಮಗೆಲ್ಲ ಹೇಳೋದು ಇರಲಿಲ್ಲ, ಸುಮ್ಮನೆ ಭಯ ಇತ್ತು. ಹಿರಿಯರು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಇರಬೇಕು ಅಂತ ನೋಡಿ, ಇದಕ್ಕೆ ಅಂತಲ್ಲ, ಪ್ರತಿಯೊಂದು ವಿಷಯಕ್ಕೂ ಹಿರಿಯರು ಮನೇಲಿ ಇರಬೇಕು ಅಂತ ಅನ್ನೋದು ಇದಕ್ಕೆ. ಸೊ ನಮಗೊಂದು ಬೆನ್ನೆಲುಬು, ಸ್ವಲ್ಪ ಧೈರ್ಯ ಅನ್ನೋದು ಕೂಡ ಸ್ವಲ್ಪ ಬರುತ್ತಲ್ವ ಗೈಸ್. ಸೊ ನಾವಿಲ್ಲಿ ಇಷ್ಟು ದೂರ ಇದ್ದೀವಿ, ಅದೇ ಭಯ ಆಗುತ್ತೆ. ಯಾಕಂದರೆ ನಾವಿಬ್ಬರು ನೋಡ್ಕೋಬೇಕು ಮಕ್ಕಳನ್ನ, ಯಾವ ಥರ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ. ಬರ್ತಾ ನಾವು ಕಲಿತಾ ಬಂದ್ವಿ, ಇವ್ರನ್ನ ಕೇಳ್ಕೊತ ಕಲಿತಾ ಬಂದ್ವಿ. ನಮ್ಮಮ್ಮ ಪ್ರತಿ ಸಲ ಅಮ್ಮಗೆ ಫೋನ್ ಮಾಡೋದು ಕೇಳೋದು, ಅಮ್ಮಗೆ ಫೋನ್ ಮಾಡೋದು ಕೇಳೋದು. ಅಮ್ಮ ಅಂತೂ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಅಮ್ಮ ಇದ್ದಾರೆ ಅಂತ ನಾವು ಇವಾಗ ಸ್ವಲ್ಪ ಇಲ್ಲಿ ಇದ್ದೀವಿ ಧೈರ್ಯದಿಂದ. ಹಾಗಾಗಿ ನೋಡ್ಕೊತಾನೆ ಇದ್ದೀವಿ ಗೈಸ್, ಇಬ್ಬರೇ ತಾನೇ ನೋಡ್ಕೊತಾ ಇದ್ದೀವಿ. ಏನೇ ಕಷ್ಟ ಬಂದರೆ ನೋಡ್ಕೋಬೇಕಲ್ವ. ಸೊ ಅವ್ರಿಗೆ ಹುಷಾರಿಲ್ಲ, ಸ್ವಲ್ಪ ಟೆನ್ಷನ್ ಆಗುತ್ತೆ. ಇವಾಗೆಲ್ಲ ಸ್ವಲ್ಪ ನಮಗೆ ರೂಢಿಯಾಗೋಗಿದೆ, ಟೆನ್ಷನ್ ಆಗ್ತಾ ಇಲ್ಲ. ಚೆನ್ನಾಗಿ ನೋಡ್ಕೊತೀವಿ, ಚೆನ್ನಾಗಿ ನೋಡ್ಕೊತಿದ್ದೀವಿ. ನೋಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಸುಮ್ಮನೆ ಆಗ್ತಾ ಇದ್ದೀವಿ. ನಾವೇ ಸಮಾಧಾನ ಮಾಡ್ಕೋಬೇಕು, ನಾವೇ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀವಿ. ಇಷ್ಟೇ ಗಾಯ್ಸ್, ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಕಡಿಮೆ ಆಗ್ತಾ ಇದೆ, ಕಡಿಮೆ ಆಗಿಲ್ಲ ಅಂದರೆ ನಾವು ಖಂಡಿತ ಕರ್ಕೊಂಡು ಹೋಗ್ಬರ್ತೀವಿ ನಾವು ಹಾಸ್ಪಿಟಲ್ಗೆ. 2 ಡೇಸ್ ನಾವು ಟೆಸ್ಟ್ ಮಾಡಿ ನೋಡ್ತೀವಿ ಅಷ್ಟೇ. ಇನ್ನು 3 ಡೇಸ್ 4 ಡೇಸ್ ಹಂಗೆ ಆಯಿತು ಅಂದರೆ ನಾನು ಅದನ್ನು ಯೂಸ್ ಮಾಡಲ್ಲ, ಕರ್ಕೊಂಡು ಹೋಗ್ಬರ್ತೀವಿ. ಸೊ ಈಗ ಕಡಿಮೆ ಆಗಿದೆ, ಇವತ್ತಿನೂ ಅದೇ ಯೂಸ್ ಮಾಡ್ತೀವಿ. ಸೊ ನೋಡೋಣ ಗೈಸ್, ನಿಮ್ಮ ಮನೆಯಲ್ಲಿ ಹೇಗಿದ್ದಾರೆ ನೀವು, ಮನೆಯಲ್ಲಿ ನೀವು ಗಂಡ ಹೆಂಡತಿ ಮಕ್ಕಳು ಇದ್ದೀರಲ್ವ, ಅವ್ರು ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ. ಮಕ್ಕಳು ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಾ, ಹೆಂಗೆ ನೋಡ್ಕೊತಿದ್ದೀರಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ನಾನು ನೋಡ್ಕೊತೀನಿ. ನಾನು ಇದೇ ಥರ ವೀಡಿಯೋಸ್ ನೋಡಿ ಅಲ್ಲಿ ತಿಳ್ಕೊಂಡು ಅವ್ರನ್ನ ಕೇಳಿ ವೀಡಿಯೋಸ್ನೆಲ್ಲ ತುಂಬ ವೀಡಿಯೋಸ್ ನೋಡಿದ್ದೀನಿ ನಾನು. ಅದು ನೋಡಿ ಕಲಿಸಿರೋದು. ಸೊ ಅದು ಸುಲಭ ಅಲ್ವಲ್ಲ ಗೈಸ್. ಸೊ ಹಾಗಾಗಿ ನೋಡೋಣ
ನೀವೆಲ್ಲ ಹೇಗೆ ನೋಡ್ಕೊಂತಿದ್ದೀರಾ? ಮನೆಯಲ್ಲಿ ಗಂಡ ಹೆಂಡತಿ ಮಾತ್ರ ಇರೋ ದಿನ ಮಾಡೋರನ್ನ ಕೇಳ್ತಾ ಇದ್ದೀನಿ ನಾನು. ಮಕ್ಕಳನ್ನ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಏನು ಮಾಡ್ತಿದ್ದೀರಾ? ಯಾರೋ ಹೆಲ್ಪರ್ ಇದ್ದಾರಾ? ಹೆಲ್ಪ್ ಮಾಡ್ತಾರಾ? ಸೊ ಹಾಗಾದರೆ ಪ್ರತಿಯೊಂದು ಕಮೆಂಟ್ ಒಂದು ಕೊಡ್ತೀನಿ. ಹಾಲು ಕಾಯಿದೆ, ಸ್ವಲ್ಪ ಸ್ಟ್ರಾಂಗ್ ಆಗಿ ಟೀ ಕಾಫಿ ಕುಡ್ಕೊಂಡು ಮಾತಾಡೋಣ ಬನ್ನಿ, ಓಕೆನಾ? ಸೊ ಗೈಸ್, ನನ್ನ ಔಟ್ಫಿಟ್ ಹೇಗಿದೆ? ನಾನು ಅದು ಸೆಕೆಂಡ್ ಟೈಮ್ ಕಟ್ತಾ ಇರೋದು. ಇದು ಅವಾಗೆಲ್ಲ ಟ್ರೆಂಡ್ ಆಗ್ತಾ ಇತ್ತಲ್ವ ಇದು ಔಟ್ಫಿಟ್ಟು. ನಾನು ಅವತ್ತೇ ಪರ್ಚೇಸ್ ಮಾಡಿದ್ದೆ, ಬಟ್ ನನಗೆ 1 ಇಯರ್ ಆಗೋಯ್ತು ಇದು ನಾನು ಉಟ್ಕೊಂಡು. ಲಾಸ್ಟ್ ಇಯರ್ ನಾನು ಶ್ರಾವಣ ಮಾಸದಲ್ಲೇ ಹುಟ್ಟಿರೋದು, ಬಟ್ ಈ ಇಯರ್ ಕೂಡ ಶ್ರಾವಣ ಮಾಸದಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದೀನಿ ಹುಟ್ಟೋಕ್ಕೆ. ಸೊ ಔಟ್ಫಿಟ್ ಚೆನ್ನಾಗಿ ಕಾಣ್ತಿದೆ. ಹೇಗಿದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ತುಂಬ ಇಷ್ಟ ಆಯಿತು. ಲಾಸ್ಟ್ ಇಯರ್ ಕೂಡ ನಾನು ಶ್ರಾವಣ ಮಾಸದಲ್ಲೇ ನಾವು ಅಮ್ಮನ ಮನೆಯಲ್ಲಿ ಇದ್ದಾಗ ಡೆಲಿವರಿ ಆಗಿತ್ತು. ಅಮ್ಮನ ಮನೇಲಿ ಇದ್ದಾಗೆ ನಾನು ಈ ಸ್ಯಾರಿ ಉಟ್ಕೊಂಡು ಅವಾಗ ಇನ್ನೂ ಡೆಲಿವರಿ ಬಂದಿತ್ತು ಗೈಸ್. ಇದು ಪರ್ಚೇಸ್ ಮಾಡಿ ಡೆಲಿವರಿ ಆಗಿತ್ತು. ಸೊ ಅಮ್ಮನ ಮನೇಲಿದ್ದಾಗ ಹಾಲು ಹಾಕ್ತೀವಲ್ಲ, 3ನೇ ಶನಿವಾರ ಹಾಲು ಹಾಕೋದು ನಾವು. ಸೊ ಅಮ್ಮನ ಮನೇಲಿದ್ದಾಗ ಇದು ಉಟ್ಕೊಂಡು ಹಾಲಾಗಿ ಬಂದಿದ್ದೀನಿ. ಆ ಫೋಟೋ ಇದೆ ಗೈಸ್, ಇವಾಗಲೂ ಇದೆ. ಆದರೆ ನಾನು ತುಂಬ ದಪ್ಪ ಇದ್ದೀನಿ. ಡೆಲಿವರಿ ಆಗಿತ್ತು, ಆಗಲಿ 3 ಮಂತ್ಸೇ ಇತ್ತು. ಸೊ ಇಲ್ಲಿ ಫೋಟೋ ಆ್ಯಡ್ ಮಾಡಿರ್ತೀನಿ ನೋಡಿ. ಸೊ ಅವಾಗ ಹುಟ್ಟಿರೋ ಸ್ಯಾರಿ ನೆಕ್ಸ್ಟ್ ಇವಾಗ ಮತ್ತೆ ಇವಾಗ ಸೆಕೆಂಡ್ ಟೈಮ್ ಹುಟ್ಟಿರೋದು ಸ್ಯಾರಿ ಇದು. ಅವಾಗ ನನಗೆ ಹುಟ್ಟಿರೋದು ಇಷ್ಟ ಆಗಿಲ್ಲ. ಸ್ವಲ್ಪ ಇವತ್ತು ನಾನು ಹುಟ್ಟಿದ್ದೀನಲ್ವ, ಸ್ಯಾರಿ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆ. ನಮ್ಮ ಯಜಮಾನ್ರು ಅದನ್ನೇ ಹೇಳಿದ್ರು, ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ತುಂಬ ಖುಷಿ ಆಯಿತು. ಆದರೂ ಸಣ್ಣ ಆಗಿದೆಯಾ ಅಂತ ಹೇಳ್ತಾ ಇದ್ದಾರೆ, ಸಣ್ಣ ಆಗಿದ್ದೀನಿ ಅಂತ. ಸೊ ತುಂಬ ಖುಷಿ ಆಯಿತು. ನನಗೆ ಯಾವ ಔಟ್ಫಿಟ್ ಹೇಗಿದೆ ಕಮೆಂಟ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ನಿಮಗೆ. ಬನ್ನಿ ಕಾಫಿ ಕುಡಿಯೋಣ ಈಗ. ಸೊ ಆಲ್ಮೋಸ್ಟ್ ನಾನು ಬೆಲ್ಲನ ಯೂಸ್ ಮಾಡೋದು. ಇವತ್ತೇನೋ ಶುಗರನ್ನೇ ಕುಡಿಯಬೇಕು ಅಂತ ಅಂದ್ಕೊಂಡಿದ್ದೀನಿ. 24 ಏನೇ ಮಾಡ್ಕೊಂಡು ಕೊಟ್ಟರು ಶುಗರ್ ಯೂಸೇ ಮಾಡಲ್ಲ ನಾನು. ಜಸ್ಟ್ ಏನಾದರೂ ಪರ್ಪಸ್ಗೋಸ್ಕರ ಶುಗರ್ ಮಾತ್ರ ಯೂಸ್ ಮಾಡ್ತೀನಿ. ಸೊ ನಾನು ಬೆಲ್ಲನೇ, ಟೀ ಕಾಫಿಗಾದರೂ ಬೆಲ್ಲನೇ ಯೂಸ್ ಮಾಡೋದು. ಬೂಸ್ಟ್ ಕುಡಿದ್ರು ನಾನು ಬೆಲ್ಲನೇ ಯೂಸ್ ಮಾಡೋದು. ಸೊ ಇವತ್ತೇನೋ ನಾನು ಕಾಫಿ ಶುಗರ್ನ ಪ್ರಿಪೇರ್ ಅನಿಸ್ತಾ ಇದೆ. ಸೊ ಶುಗರ್ನ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ನನಗೆ ಡೈಲಿ ಸ್ಟಾರ್ಟ್ ಆಗ್ತಾ ಇರುತ್ತಲ್ವ ಡೇ, ನನಗೆ ಡೈಲಿ ಒಂದು ಟೈಮ್ ಮಾತ್ರ ನನಗೆ ತುಂಬ ಇಷ್ಟ. ಆ ಟೈಮ್ ಬಂದ್ಬಿಟ್ಟು ಟೀ ಟೈಮು. ನಮ್ಮ ಯಜಮಾನ್ರು ಆಫೀಸಿಂದ ಬಂದ ತಕ್ಷಣ ಟೀ ಕುಡಿಯೋಕೆ ಬಂದಿದ್ದೀವಲ್ಲ, ನನಗೆ ಆ ಟೈಮ್ ಯಾವ ಟೈಮ್ ಆಗಲಿ ಮನೇಲಿದ್ರೆ ಸಾಕು. ಟೀ ಟೈಮ್ ಅಂತ ಬರುತ್ತಲ್ಲ, ಆ ಟೈಮ್ ನನಗೆ ಕುತ್ಕೊಂಡು ಆರಾಮಾಗಿ ಟೀ ಕುಡಿತೀವಲ್ವ, ಟೀ ಆದರೂ ಕಾಫಿ ಆದರೂ ನಂಗೆ ತುಂಬ ಇಷ್ಟ ಅದು. ನನಗೆ ಆ ಟೈಮ್ ಅಂದರೆ ತುಂಬ ಇಷ್ಟ. ನನಗೆ ತುಂಬ ಖುಷಿ ಕೊಡುತ್ತೆ. ನೆಕ್ಸ್ಟ್ ನಾವು ಕಾಫಿ ಕುಡಿತಿದ್ದೀವಲ್ಲ, ಟೀ ಕುಡಿತಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಅವರು ಆದರೆ ತುಂಬ ಖುಷಿ ಪಡ್ತಾರೆ. ಆರಾಮಾಗಿ ಕುತ್ಕೊಂಡು ಹರಟೆ ಹೊಡ್ಕೊಂತ ಡಿಸ್ಕಷನ್ ಮಾಡ್ಕೊತ ಏನೋ ಮಾತಾಡ್ಕೊಂತ ಕುತ್ಕೊಂಡು ಆರಾಮಾಗಿ ಟೀ ಕುಡಿತೀವಿ. ಟೀನ ಆಸ್ವಾದಿಸ್ಕೊಂಡು ಕುಡ್ಕೊತೀವಿ. ಸೊ ಹಾಗಾಗಿ ನಾವು ತುಂಬಾ ಇಷ್ಟ. ಅದಕ್ಕೆ ನಾವು ಆ ಟೀ ಟೈಮ್ ಬಂತು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ನನಗೆ ಟೀ ಟೈಮ್ ಅದು. ಸೊ ಇವತ್ತೇನೋ ಮಳೆ ಬರ್ತಾ ಇದೆಯಲ್ಲ, ಸ್ವಲ್ಪ ನನಗೆ ಹೆಡ್ಡಕ್ಕೂ ಬೇರೆ ಇದೆ ಅಂತ ಹೇಳ್ಬಿಟ್ಟು ಕಲಿಸ್ಕೊಂಡು ನಾನೊಬ್ಬಳು ಕುಡಿತಾ ಇದ್ದೀನಿ. ಈವ್ನಿಂಗ್ ಬಂದಾಗ ಮತ್ತೆ ಸೆಕೆಂಡ್ ಟೈಮ್ಗಳು ಇರುತ್ತೆ, ನೋಡೋಣ. ನಾನು ಈವ್ನಿಂಗ್ ವಿಡಿಯೋ ಮಾಡ್ತೀನಿ ಗೈಸ್. ಇಲ್ಲಾಂದರೆ ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಈವ್ನಿಂಗ್ ತುಂಬ ಕೆಲಸ ಇದೆ, ನೋಡಿಸೋದು ನನಗೆ ಆಗಲ್ಲ. ಸೊ ಅವರು ತುಂಬ ಜನ ಆಟ ಮಾಡ್ತಿರ್ತಾರಲ್ವ, ಸೊ ಹಾಗಾಗಿ ನೋಡೋಣ. ನಾನೇನು ಈವ್ನಿಂಗು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ. ಸೊ ಈಗ ಟೀ ಕುಡ್ಕೊಂತ ನಾನು ಮತ್ತೆ ನಿಮಗೆ ಸಿಗ್ತೀನಿ ಆರಾಮಾಗಿ. ನೀವೆಲ್ಲ ಟೀ ಕುಡಿದಿರಿ, ತಗೊಳ್ರಿ, ಟೀ ಕುಡೀರಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನೀವು ಟೀ ಕುಡೀರಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ. ಸ್ಟ್ರಾಂಗ್ ಆಗಿ ಮಾಡ್ಕೊಂಡಿದ್ದೀನಿ. ಸೊ ನೀವೆಲ್ಲ ಟೀ ಕಾಫಿ ಇಷ್ಟ, ನಿಮಗೆಲ್ಲ ಯಾರು ಏನು ಇಷ್ಟ
ಟೀಸ್ ಕುಡಿಯೋದು ಇಷ್ಟನ ಕಾಫಿ ಕುಡಿಯೋದು ಇಷ್ಟನ ಕಮೆಂಟ್ ಮಾಡಿ. ನನಗಂತೂ ದಿನಕ್ಕೆ 2-3 ಟೈಮ್ಸ್ ಟೀ ಕಾಫಿ ಕೊಟ್ಟರು ನಾನು ಕುಡಿಕೊಂಡು ಕುದ್ದು ಯಾಕಂದ್ರೆ ಈ ಟೀಗೆ ಅಭ್ಯಾಸ ಆಗ್ತಾ ಇದೆ. ನೋಡೋಣ, ಅಭ್ಯಾಸ ಕಮ್ಮಿ ಮಾಡ್ಕೋಬೇಕು. ನಾನು ಮತ್ತೆ ಸಿಗ್ತೀನಿ ನಿಮಗೆ, ಓಕೆನಾ? ಸೊ ಅಡುಗೆಲ್ಲ ಮುಗಿತು ಗೈಸ್, ಹುಡುಗರು ಬೇರೆ ಮಲಗಿದ್ರು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋ ಮತ್ತೆ ಸಿಗ್ತೀನಿ. ಅವ್ರಿಗೂ ಬಾಯ್, ಥ್ಯಾಂಕ್ ಯು.